ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ಮಾತ್ರ ಯಾವ ನಿಲ್ಲೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಧಗ 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 ಅಂತ ಹೊತ್ತಿ ಉರಿತಾ ಇದೆ. ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥವ್ರು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಬಿಜೆಪಿಯಲ್ಲಿ. ಅದು ಹೈಕಮಾಂಡ್ನ ಕೆಲ ನಾಯಕರುಗಳು ಸೇರಿದಂತೆ ಅವರಿಗೆ ಇಷ್ಟ ಬಂದಂಥ ನಾಯಕರುಗಳ ವಿಚಾರದಲ್ಲಿ ಅವರವರದೇ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ, ದಾಳವನ್ನು ಉರುಳಿಸ್ತಾ ಇದ್ದಾರೆ. ಯಾರ್ಯಾರನ್ನ ಇಲ್ಲಿ ಪಾತ್ರಧಾರಿಗಳನ್ನಾಗಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ಸೂತ್ರಧಾರಿಗಳು ಮಾತ್ರ ಮೇಲ್ನೋಟಕ್ಕೆ ಸೂಪರ್ ಆಗಿ ನಿಂತ್ಕೊಂಡಿದ್ದಾರೆ. ಹೇಗೆ ಪಾತ್ರಧಾರಿಗಳಿದ್ದಾರೆ ಕಣ್ಣಿಗಂತೂ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಈಗ ಬಣಬಡಿದಾಟ ಮುಗಿತಾ ಇಲ್ಲ, ನಿಲ್ತಾನೇ ಇಲ್ಲ. ಒಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟರೆ ಇನ್ನೊಬ್ರು ಇನ್ನೊಂದು ರೀತಿಯಾಗಿ ಹೇಳಿಕೊಡ್ತಾ ಇದ್ದಾರೆ. ಕಮಲ ಮನೆಯಲ್ಲಿ ಸಂಖ್ಯಾಬಲದ ಲೆಕ್ಕಾಚಾರವನ್ನು ಹಾಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಯತ್ನಾಳ್ ಅವರ ಜೊತೆಗೆ ಯಾರಿದ್ದಾರೆ, ಈ ಕಡೆಗೆ ವಿಜಯೇಂದ್ರ ಅವರ ಜೊತೆಗೆ ಯಾರಿದ್ದಾರೆ, ಯಾವಾಗ ಬೇಕಾದರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬಹುದು ಅಂತ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಕಮಲ ಪಕ್ಷದಲ್ಲಿ ಭಿನ್ನರ ಕೈ ಮೇಲಾಗುತ್ತಾ ಅಥವಾ ಈಗ ಪಕ್ಷ ನಿಷ್ಠರ ಕೈ ಮೇಲಾಗುತ್ತಾ? ವಿಜಯೇಂದ್ರಗೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತಾ ಅಥವಾ ಅವರನ್ನು ತಪ್ಪಿಸಿ ಇನ್ಯಾರಾದರೂ ರಾಜ್ಯಾಧ್ಯಕ್ಷರಾಗ್ತಾರ? ರಾಮುಲು ಬೊಮ್ಮಾಯಿಗೆ ವಿಜಯೇಂದ್ರ ಟಕ್ಕರ್ ಕೊಡ್ತಾ ಇದ್ದಾರಾ? ಯಾವ ಬೆಳವಣಿಗೆ ಈಗ ನಡೆದಿದೆ? ಅಡ್ಜಸ್ಟ್ಮೆಂಟ್ ಆರೋಪಕ್ಕೆ ವಿಜಯೇಂದ್ರ ಕೌಂಟರ್ ಏನು ಕೊಡ್ತಾ ಇದ್ದಾರೆ? ಯಾವ ಬೆಳವಣಿಗೆ ಆಗಿದೆ? 10 ದಿನಗಳಲ್ಲಿ ಭಿನ್ನಮತ ಸರಿ ಹೋಗುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಈಗ ಸಿಗಬೇಕಾಗಿದೆ ರಾಜ್ಯದ ವಿರೋಧ ಪಕ್ಷಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ವರದಿ ನೋಡಿ. ಕೇಸರಿಕೋಟೆಯಲ್ಲಿ ಬಣಬಡಿದಾಟದ ಕಂಪನ, ಭಿನ್ನರ ಹೈಕಮಾಂಡ್ ಭೇಟಿ ಪ್ಲಾನ್ ಠೋಸ್. ಶುರುವಾಯಿತು ಸಂಖ್ಯಾಬಲದ ಲೆಕ್ಕಾಚಾರ. ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಹಠಾವೋ ಎನ್ನುತ್ತಾ ಯತ್ನಾಳ್ ಟೀಮ್ ದೆಹಲಿ ಪ್ರವಾಸ ಕೈಗೊಂಡಿತ್ತು. ಆದರೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದ ಕಾರಣ ಭಿನ್ನರು ಬರಿಗೈಯಲ್ಲಿ ರಿಟರ್ನ್ ಆಗಿದ್ದಾರೆ. ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ ಮಾಡಿ ಭಿನ್ನರು ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದರ ನಡುವೆಯೇ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಭಿನ್ನರು ಸಂಖ್ಯಾಬಲದ ಲೆಕ್ಕಾಚಾರ ಮೊರೆ ಹೋಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಂಖ್ಯಾಬಲ ಪ್ರತಿಷ್ಠೆ. ಕಮಲ ಪಕ್ಷದಲ್ಲಿ ಭಿನ್ನರ ಕೈ ಮೇಲಾಗುತ್ತಾ? ವಿಜಯೇಂದ್ರಗೆ ಸಿಗುತ್ತಾ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಪಟ್ಟ? ಎಸ್, ಈ ಬಾರಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದಕ್ಕೆ ಚುನಾವಣೆ ನಡೆಸಲು ಹೈಕಮಾಂಡ್ ಮುಂದಾಗಿದೆ. ಇದರ ಬೆನ್ನಲ್ಲೇ ವಿಜೇಂದ್ರ ಬಣ ಹಾಗೂ ವಿರೋಧಿ ಬಣದ ಮಧ್ಯೆ ಸಂಖ್ಯಾಬಲದ ಲೆಕ್ಕಾಚಾರ ಶುರುವಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಯಾರ ಬಲ ಹೆಚ್ಚು, ಯಾರ ಬಲ ಕಡಿಮೆ ಅನ್ನೋ ಚರ್ಚೆ ಪಕ್ಷದೊಳಗೆ ಜೋರಾಗಿದೆ. ಅದರಲ್ಲೂ ತಟಸ್ಥ ಬಣದ ನಾಯಕರು ಯಾರಿಗೆ ಮತ ಹಾಕ್ತಾರೆ ಅನ್ನೋ ಲೆಕ್ಕಾಚಾರವು ಕೇಸರಿ ಮನೆಯಲ್ಲಿ ನಡೀತಿದೆ. ಸದ್ಯದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆಯನ್ನು ಹೈಕಮಾಂಡ್ ಆರಂಭ ಮಾಡುತ್ತೆ. ಈ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಬಲಾಬಲದ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಯಾರು ಯಾರ ಪರ ಇದ್ದಾರೆ, ಯಾರು ಯಾರ ಪರ ಇಲ್ಲ, ಯಾರ ಬಲ ಹೆಚ್ಚು, ಇವೇ ಮುಂತಾದ ಚರ್ಚೆಗಳು ಒಂದು ರೀತಿಯಲ್ಲಿ ಕಾವು ಪಡೆದುಕೊಂಡಿದ್ದಾವೆ. ಒಂದು ಚುನಾವಣೆ ಆದಾಗ ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ರೀತಿ ನಡೆಯುತ್ತೆ, ಅದೇ ರೀತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆಯೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ವಿಜೇಂದ್ರ ಬಣ ನಾವೇ ಗೆಲ್ತೇವೆ ಅನ್ನುವಂಥ ಲೆಕ್ಕಾಚಾರ ಎಣಿತಾ ಇದ್ರೆ, ಯತ್ನಾಳ್ ಬಣ ವಿಜೇಂದ್ರ ಅವರನ್ನ ಸೋಲಿಸಿ ಬೇರೊಬ್ಬರನ್ನ ನಾವು ರಾಜ್ಯಾಧ್ಯಕ್ಷ ಮಾಡ್ತೇವೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ತೊಡಗಿರುವಂಥದ್ದು. ಈ ಮಧ್ಯೆ ತಟಸ್ಥ ನಾಯಕರು ಅನ್ನಿಸ್ಕೊಂಡಿರುವಂತಹ ಹಿರಿಯ ನಾಯಕರು ಯಾರ ಕಡೆ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಬಿಜೆಪಿ ವಲಯದಲ್ಲಿ ಜೋರು ಪಡ್ಕೊಂಡಿದ್ದಾವೆ. ಹಾಗಿದ್ರೆ ಬಿಜೆಪಿಯಲ್ಲಿ ನಡೀತಿರುವ ಲೆಕ್ಕಾಚಾರವಾದ್ರೂ ಏನು? ವಿಜಯೇಂದ್ರಗೆ ಯಾರೆಲ್ಲ ವಿರೋಧ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ವಿಜಯೇಂದ್ರಗೆ ಯಾರೆಲ್ಲ ವಿರೋಧ? ಕೋರ್ ಕಮಿಟಿಯ ಎಲ್ಲಾ ಹಿರಿಯ ಸದಸ್ಯರು. ಯತ್ನಾಳ್ ಬಣ ಸುಮಾರು 20 ಜನ ಮುಖಂಡರು. 17 ಸಂಸದರ ಪೈಕಿ 60% ಸಂಸದರು. ಶಾಸಕರ ಪೈಕಿ 20% ವಿರೋಧ. 29 ಪರಿಷತ್ ಸದಸ್ಯರ ಪೈಕಿ 50% ವಿರೋಧ. ಇನ್ನು ವಿಜೇಂದ್ರ ಪರ ಯಾರೆಲ್ಲ ಬ್ಯಾಟ್ ಮಾಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ವಿಜೇಂದ್ರ ಪರ ಯಾರೆಲ್ಲ ಇದ್ದಾರೆ? 80% ಪದಾಧಿಕಾರಿಗಳು, ಬಹುತೇಕ ಎಲ್ಲಾ ಜಿಲ್ಲೆಗಳ ಪಕ್ಷದ ಜಿಲ್ಲಾಧ್ಯಕ್ಷರು. 75% ಶಾಸಕರು ವಿಜೇಂದ್ರ ಪರ. ಸಂಸದರ ಪೈಕಿ 30% ಪರಿಷತ್ ಸದಸ್ಯರ ಪೈಕಿ 40% ಪರ ಇದ್ದಾರೆ. ಹೆಚ್ಚಿನ ಪ್ರಮಾಣದ ಕಾರ್ಯಕರ್ತರ ಬಲ. ಹೈಕಮಾಂಡ್ ಸಂದೇಶಕ್ಕೆ ಕಾದಿರೋ ವಿಜಯೇಂದ್ರ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣು. ಕಳೆದ 2 ದಿನಗಳ ಕಾಲ ದೆಹಲಿಯಲ್ಲಿ ರೆಬೆಲ್ಸ್ ಆಟವಾಡಿದ್ರು. ವಿಜೇಂದ್ರ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿದ್ರು. ಈ ಮೂಲಕ ಯಾವುದೇ ಆತುರ ಪಡದೆ ವರಿಷ್ಠರ ಸಂದೇಶಕ್ಕೆ ವಿಜಯೇಂದ್ರ ವೇಟಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ವಿಜೇಂದ್ರ ವಿರುದ್ಧವೇ ಸಮರ ಸಾರಿರೋ ಶ್ರೀರಾಮುಲು ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕರೆ ನಿಭಾಯಿಸ್ತೀನಿ ಅಂದಿದ್ದಾರೆ. ಶಾಸಕ ಸುರೇಶ್ ಗೌಡ ಮಾತನಾಡಿ, ಬಂಡಾಯ ಏಳುವವರ ವಿರುದ್ಧ ಹೈಕಮಾಂಡ್ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ವಾರ 8 ದಿನದಲ್ಲಿ ಅವ್ರ ನಿಲುವು ಸ್ಪಷ್ಟಪಡಿಸ್ತಾರೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇದಕ್ಕೆ ಬೆಂಬಲ ಇದೆ, ಸಂತೋಷ್ ಜಿ ಬೆಂಬಲ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಪಕ್ಷದ ಯಾವುದೇ ದೆಹಲಿ ಮಟ್ಟದ ನಾಯಕರು ಯಾವುದೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ
ಬರುವಂಥ 8-10 ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ. ಅದಕ್ಕಿಂತ ಮುಂದೆ ಹೋಗೋದಿಲ್ಲ, ಎಲ್ಲವೂ ಕೂಡ ಸುಖಾಂತ್ಯ ಆಗ್ತದೆ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸಬೇಕು? ಅವ್ರುಗಳು ನಿಲ್ಲಿಸಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ ಎಲ್ಲ ಸಮಸ್ಯೆ ಇಲ್ಲ ಅಂತ ಹೇಳಲು ಸಮಸ್ಯೆ ಇದಾವೆ ಪಾರ್ಟಿ ಒಳಗೆ. ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ಗಿದೆ. ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಅವರೇ ಮುಂದುವರಿತಾರ ಅಥವಾ ಹೊಸಬರು ಬರ್ತಾರ, ಏನಾಗ್ತದೆ? ಪ್ರಾಪರ್ ಟೈಮ್ದಾಗ ಪ್ರಾಪರ್ ಡಿಸಿಷನ್ ತೊಗೊಂತಾರ. ಬದಲಾವಣೆ ಮಾಡಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗಬೇಕು ರಾಮ್ಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ ಬಿಜೆಪಿ ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಅದನ್ನು ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಒಟ್ನಲ್ಲಿ ದಿನ ಕಳೆದಂತೆ ವಿಜೇಂದ್ರ ವಿರೋಧ ಬಣದ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಯಾರ ಬಣ ಮೇಲುಗೈ ಸಾಧಿಸುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.